ಅಣ್ಣ ಇವರು ನಮ್ಮಮ್ಮನ ಹತ್ರ ಮಾತಾಡಿ ನಾವೇನೋ ಬರೋದಕ್ಕೆ ರೆಡಿ. ನಮ್ಮಮ್ಮ ಏನಂತಾರೋ ಏನೋ ಅಮ್ಮ. ಮತ್ತು ಸುಪ್ಪಿಗೆ ತುಂಬ ಸೀರಿಯಸ್ ಆಗಿದೆ ಅಂತಮ್ಮ, ಅದಕ್ಕೇನೆ ನೋಡೋದಕ್ಕೆ ಬಾ ಅಂತ ಹೇಳಿ ಅಣ್ಣ ಕರೆಯೋದಕ್ಕೆ ಬಂದಿದೆ. ಇವ್ರು ಯಾರು? ಇವ್ರೇನಾಗಬೇಕು ಅವಳಿಗೆ? ಹಿಂಗೇನೋ ಪರಿಚಯಸ್ಥರು ಅಂತಮ್ಮ ಇವರು ತುಂಬ ಏನೋ ವಿಶ್ವಾಸದಲ್ಲಿ ಚೆನ್ನಾಗಿದ್ದಾರಂತೆ, ಅದಕ್ಕೆ ಹಿಂಗಾಗಿದೆ ಬಾರಪ್ಪ, ಅವ್ರು ಬುದ್ಧಿ ಕಲ್ತ್ಕೊಂಡಿದ್ದಾರೆ ಅಂತ ಹೇಳ್ತಾ ಐತೆ. ಏನು ಮಾಡೋದು, ಅದಕ್ಕೆ ಇವಾಗ ನೋಡೋಕೆ ಹೋಗ್ಬೇಕಲ್ಲ. ಹ್ಞೂ ನಮ್ಮ ಇವಾಗ ತುಂಬ ಸೀರಿಯಸ್ ಅಂತೆ, ಮಗು ಬೇರೆ ಹೊಟ್ಟೆಲ್ಲೇ ಸತ್ಬಿಟ್ಟು ಇವಾಗ ತುಂಬ ಸೀರಿಯಸ್ ಆಗಿಬಿಟ್ಟಿದೆ ಅಂತೆ. ಅದಕ್ಕೆ ಫೋನ್ ಮಾಡಿಬಿಟ್ಟು ಗೋಳಾಡ್ತಾ ಇದ್ದಾಳೆ, ಬಾ ನಿಖಿಲ್ ನೀನಿಲ್ಲ ಅಂದರೆ ನಾನಂತೂ ಇರೋದಿಲ್ಲ ಅಂತ ತುಂಬ ಗೋಳಾಡ್ತಾ ಇದ್ದಾಳೆ, ಕಣ್ಣೀರು ಹಾಕ್ತಾ ಇದ್ದಾಳೆ. ಅದಕ್ಕೇ ಈ ವಿಷಯ ಇನ್ನೂ ಅವಳಿಗೆ ಗೊತ್ತಿಲ್ವಂತೆ, ಮಗು ಹೊಟ್ಟೆಲ್ಲೇ ಹಿಂಗಾಗಿರೋ ವಿಷಯ ಅವಳಿಗೆ ಇನ್ನೂ ಗೊತ್ತಿಲ್ವಂತೆ. ಅದಕ್ಕೆ ಹೋಗಿ ನೋಡ್ಕೊಂಬರೋಣ ಅಂತ ಅಮ್ಮ. ಅಕ್ಕ ಇಲ್ಲಿ ನೋಡು, ನಾನು ಅವ್ರಿಗೆ ಬುದ್ಧಿ ಹೇಳ್ತೀನಿ, ನೀವು ಅವನಿಗೆ ನಿಖಿಲ್ಗೆ ಚೆನ್ನಾಗಿ ಹೇಳ್ದಂಗೆ ಕೇಳ್ಕೊಂಡು ಈ ಮನೆಯಾಗ ಚೆನ್ನಾಗಿರೋ ಥರ ನಾನು ಮಾಡ್ತೀನಿ ಅಕ್ಕ. ಇವಾಗ ಹಿಂಗೆ ಆಗ್ಬಿಟ್ಟಿದೆ, ಈಗ ಇದು ನಿನ್ನ ಮಗನಿಂದ ತಪ್ಪಾಗಿರೋದಕ್ಕ. ಅದಕ್ಕೋಸ್ಕರ ಇವಾಗ ಬೇರೆ ಯಾರಿಂದಲೂ ತಪ್ಪಾಗಿರೋದಾದರೆ ಬಿಡಪ್ಪ ಅನ್ಬೋದು, ಅವ್ನು ನಿನ್ನ ಮಗನಿಂದಲೇ ಇದು ತಪ್ಪಾಗಿರೋದು, ಏನೋ ಮಾತಾಡ್ಸಿರ್ಬೋದು. ಇವಾಗ ಅಷ್ಟು ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿದ್ರೆ ಇವಾಗ ನೀವು ಬೇರೆ ಇರಲಿಲ್ಲ, ನೀವು ಇಲ್ಲಿದ್ದಿದ್ರೆ ಅವಳು ಯಾಕೆ ಹಂಗೆ ಮಾಡೋಳು. ಅದಕ್ಕೆ ನಿಖಿಲ್ಗೆಲ್ಲ ನಾನು ತಿಳಿ ಹೇಳಿದ್ದೀನಿ, ಅಮ್ಮ ಒಪ್ಪೋದಾದ್ರೆ ನಾನು ಬರ್ತೀನಿ ಅಂಕಲ್ ಅಂತ ಹೇಳಿದ್ದಾನೆ. ಅದಕ್ಕೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಕ್ಕ ಪ್ಲೀಸ್ ಬಂದು ನೋಡ್ರಿ, ನೀವು ಅವರು ಚೆನ್ನಾಗಿರ್ರಿ ಅಷ್ಟೇ, ನಾನು ಚೆನ್ನಾಗಿ ಇರಬೇಕು ಅನ್ನೋದೇ ಇರೋದು. ಅಲ್ಲ ಅಂತ ಓಟು ಬಿಟ್ಟಾಟ ಆಡಿರಣ್ಣ, ಇಲ್ಲಿ ನಾವು ಕರ್ಕೊಂಬರಕ್ಕಾಗುತ್ತೆ? ನಾವು ಕರ್ಕೊಂಬರಲ್ಲಪ್ಪ. ನಾವ್ಯಾಕೆ ಕರ್ಕೊಂಬರೋಣ? ನಮ್ಮ ಸಮಾಧಾನ ಮಾಡ್ಕೊ. ಇವಾಗ ನಿಖಿಲಿಂದಲೇ ಈ ತಪ್ಪಾಗಿರೋದು ಅಂತ ಇವರು, ಅದಕ್ಕೆ ಸುಮ್ಮನೆ ಯಾಕೆ ಜಗಳ ಮಾಡ್ಕೊತೀರಾ? ಜಗಳ ಮಾಡ್ಕೊಳ್ಳೋದು ಬೇಡ, ನೀವು ಅವರು ಚೆನ್ನಾಗಿದ್ರೆ ಯಾವುದು ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಿಜವಾಗ್ಲೂ ಇದು ನಮ್ಮ ತಮ್ಮ ಮಾಡಿರೋ ಕೆಲಸದಿಂದಲೇ ಅವಳು ಹಿಂಗೆ ಆಗ್ತಾ ಇರೋದು. ಇವಾಗ ನಾವಿಲ್ಲದಕ್ಕೆ ಈ ರೀತಿ ಮಾಡಿದ್ಲು ಅಂತ ಅವಳು ತುಂಬಾ ಗೋಳಾಡ್ತಾ ಇದ್ದಾಳೆ ಫೋನ್ ಮಾಡಿಬಿಟ್ಟು. ಬಿ ಪಿ ಹೆಚ್ಚು ಕಡಿಮೆ ಆಗ್ಬಿಟ್ಟು ಹುಡುಗಿ ತುಂಬ ಸೀರಿಯಸ್ ಆಗಿಬಿಟ್ಟಿತ್ತು. ಡಾಕ್ಟ್ರು ಉಳಿಯೋದೇ ಇಲ್ಲ ಅಂತ ಹೇಳಿದರು, ಬಿ ಪಿ ಹೆಚ್ಚು ಕಡಿಮೆ ಆಗ್ತಾಯಿದೆ. ಅದಕ್ಕೆ ಇನ್ನೂ ಮಗು ಹೊಟ್ಟೆಲ್ಲ ಈ ರೀತಿ ಆಗಿದೆ ಅಂತ ಹುಡುಗಿಗೆ ವಿಷಯ ಇನ್ನೂ ಗೊತ್ತಿಲ್ಲ. ನಿಖಿಲಿದ್ರೆ ಆ ವಿಷಯ ಗೊತ್ತಾದ್ರೂ ಆ ಹುಡುಗಿ ಹೆಂಗೋ ಧೈರ್ಯವಾಗಿರ್ತಾಳೆ. ಅದಕ್ಕೋಸ್ಕರ ಈ ಮನೇಲಿ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿರೋ ಥರ ನಾನು ಮಾಡ್ತೀನಿ. ಹೇಳಿದ್ದೀನಿ, ನಾನು ಬುದ್ಧಿವಾದ ಹೇಳಿದ್ದೀನಿ, ಅವ್ರ ಅಮ್ಮನಿಗೂ ಅಷ್ಟೇ ಅವ್ರ ಅಪ್ಪನಿಗೂ ಅಷ್ಟೇ, ಎಲ್ಲರಿಗೂ ಹೇಳಿದ್ದೀನಿ. ನಾನು ಹೇಳಿರೋ ಮಾತಾ ಮನೇಲಿ ನಾನು ಗೆರೆ ಹಾಕಿರೋದು ದಾಟೋದಿಲ್ಲ ಅಕ್ಕ. ನಾನು ಈ ಹುಡುಗನಿಗೆ ಒಳ್ಳೇದು ಮಾಡ್ತೀನಿ. ಈಗ ಇವನು ಒಳ್ಳೆಯವನು, ದೇವ್ರಂತವನು. ಅದಕ್ಕೋಸ್ಕರ ನನಗಿನ್ನೇನು ಇಲ್ಲ, ಹುಡುಗಿ ಜೀವನ ಒಂದು ಸರಿ ಮಾಡಬೇಕು ಅನ್ನೋದೇ ಇರೋದು. ಅದಕ್ಕೋಸ್ಕರನ ಇವಾಗ ಬಂದು ನೋಡಿಕೊಂಡು ಇವಾಗ ಏನೋ ಆಗೋದೇನೋ ಆಗ್ಬಿಡ್ತು, ಕರ್ಕೊಂಡು ಬರ್ರಿ. ಇಲ್ಲೋಡು, ನಾವೇನೋ ಕರ್ಕೊಂಡು ಬಂದ್ರೆ ನಾವು ಹೇಳ್ದಂಗೆ ಕೇಳ್ಕೊಂಡು ಅವಳು ಬಿದ್ದಿರಬೇಕು, ನಾವು ಹೇಳ್ದಂಗೆ ಕೇಳಬೇಕು ಅವಳು. ನೀನು ಹೇಳ್ದಂಗೆ ಕೇಳ್ತಾಳಪ್ಪ, ನೀನು ಹಾಕಿರೋ ಗೆರೆ ದಾಟಬಾರ್ದು. ಆ ರೀತಿ ಮನೆಗೆ ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಆ ಹುಡುಗಿ. ನಾನು ಆ ರೀತಿ ಮಾಡಿಕೊಡೋ ಜವಾಬ್ದಾರಿ ನಂದು, ಸರಿನಾ? ಈಗ ನಿನ್ನ ಸಂಸಾರನೂ ಹಾಳಾಗಬಾರ್ದು, ಇವಾಗ ಇಬ್ಬರು ಚೆನ್ನಾಗಿರಬೇಕು. ಇವಾಗ ನಿಮ್ಮ ಮನೇನೂ ಹಾಳಾಗಬಾರ್ದು, ಅವ್ರ ಮನೇನೂ ಹಾಳಾಗಬಾರ್ದು. ಇವತ್ತು ಆ ಹುಡುಗಿ ಜೀವನನೂ ಹಾಳಾಗಬಾರ್ದು, ನಿನ್ನ ಜೀವನನೂ ಹಾಳಾಗಬಾರ್ದು. ಮತ್ತು ಇಲ್ಲದ್ದೆಲ್ಲ ಸಮಸ್ಯೆಗಳು ಆಗ್ತಿರ್ತಾವಪ್ಪ. ಅದಕ್ಕೋಸ್ಕರ ಸುಮ್ಮನೆ ಇವಾಗ ಕಂಪ್ಲೇಂಟು ದೊಡ್ಡ ವಿಷಯ ಅಲ್ಲ, ಅದು ಕೊಡ್ಬೋದು ಕಂಪ್ಲೇಂಟು ಅದು ಇದು ಅಂತೇಳಿ ಕೊಟ್ಟರೆ ಸುಮ್ಮನೆ ಯಾಕೆ? ಆ ಹುಡುಗಿ ಇವತ್ತು ಎಂಥ ಪರಿಸ್ಥಿತಿಲಿದ್ದಾಳೆ ಹೇಳು, ಅರ್ಥ ಮಾಡ್ಕೊಳ್ರಿ. ಅದು ಸುಮ್ಮನೆ ಅಲ್ಲ ಅಪ್ಪ. ಇವಾಗ ಆಪ್ರೇಷನ್ ಅಂತಂದರೆ ಇವಾಗ ಬೆನ್ನಿಗೆ ಒಂದು ನರಕ್ಕೆ ಇಂಜೆಕ್ಷನ್ ಮಾಡಿ ಆ ಹುಡುಗಿಗೆ ಆಪ್ರೇಷನ್ ಮಾಡಿಸ್ಕೊಂಡು ನೀನು ಮಾಡಿರೋ ಕೆಲಸದಿಂದ ಆ ಹುಡುಗಿ ಪ್ರೆಗ್ನೆಂಟ್ ಆಗಿ ಇವತ್ತು ಎಷ್ಟು ನೋವು ಅನುಭವಿಸ್ಬೇಕಾಯ್ತು, ಅರ್ಥ ಮಾಡ್ಕೊ. ಆ ಹುಡುಗಿ ಯಾಕೆ ಈ ಥರ ನಾಟಕ ಮಾಡಿದ್ಲು ಅಂದರೆ ಅಕ್ಕ, ಇವಾಗ ನಿನ್ನ ಮಗ ಇರಲಿಲ್ಲ, ಏನು ಮಾಡಲಿ? ಅಂಥ ಜಾಗದಲ್ಲಿ ನಿನ್ನ ಮಗಳನ್ನೇ ಒಂದು ಸತಿ ಇಟ್ಟು ಯೋಚನೆ ಮಾಡಿರಿ ಅಕ್ಕ. ನೀವು ನಾನು ತಿಳಿ ಹೇಳ್ತಾ ಇರೋದು ನಿಮಗೆ, ಹಿಂಗಾಗುತ್ತೆ ಅಂತಲ್ಲ, ಯೋಚನೆ ಮಾಡಿರಿ ಅಂತ ಹೇಳ್ತಾ ಇರೋದು. ಹ್ಞೂನಮ್ಮ, ಅದು ನಿಜಾನೇ. ಯಾಕಂದರೆ ನಾನು ಮಾಡಿರೋ ಕೆಲಸ ಅದು ಇವಾಗ ನನ್ನ ಇವ್ರು ಹೇಳ್ತಾ ಇರೋದು ಆಳವಾಗಿ ಯೋಚನೆ ಮಾಡಿದ್ರೆ ಹಂಗೆ ಅನ್ನಿಸ್ತೈತೆ. ನಾನು ಬಿಟ್ಟು ಹೋಗಿದ್ದಕ್ಕೆ ಅಮ್ಮ ಅವಳು ಈ ರೀತಿ ಮಾಡಿರೋದು. ಅದಕ್ಕೆ ನಾನು ನೋಡ್ಕೊಂಬರೋಣ ಅಂತ ಇದ್ದೀನಿ. ಅಕ್ಕ ಬರ್ತೀಯ? ನೋಡ್ಕೊಂಬರೋಣ. ಸರಿ ಆಯ್ತು, ಹೇಳಿ ಹೋಗೋಣ. ಅಮ್ಮ ಹೋಗಿ ಬರ್ತೀವಮ್ಮ, ನಾನು ನಿಖಿಲ್ ಹೋಗಿ ನೋಡ್ಕೊಂಬರ್ತೀವಿ. ಸರಿ ಆಯಿತು, ನೋಡ್ಕೊಂಬರ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ. ಅವಳು ಏನಾರ ಬಂದರೂ ನಾವು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕು ಅಷ್ಟೇ. ಅವ್ರು ಹೇಳ್ದಂಗೆ ನಾವು ಕೇಳೋಕ್ಕಾಗಲ್ಲಪ್ಪ. ಹೋಗಿ ನೋಡ್ಕೊಂಬ, ಇನ್ನೇನು ಮಾಡೋಕ್ಕಾಗುತ್ತೆ. ನೋಡು ನೀನು ಮಾಡಿದ್ರು ತಪ್ಪೇನೆ, ಯಾರು ಮಾಡಿದ್ರು ತಪ್ಪೇನೆ. ಎಷ್ಟು ಇವಾಗ ಅನುಭವಿಸ್ಬೇಕಾಗೈತಿ, ಅವರು ಅನುಭವಿಸ್ಬೇಕು, ನಾವು ಅನುಭವಿಸ್ಬೇಕು. ನಿನ್ನ ಬುದ್ಧಿ ಇಲ್ದಲ್ಲ ಇಂಥ ಕೆಲಸ ಮಾಡ್ಕೊಂಡು ಕುಕ್ಕಣೆ ನಿಖಿಲ್. ಬಿಡಕ್ಕ, ಬಿಡು. ಏನೋ ಆಗೋದು ಆಗಿಬಿಟ್ಟೈತೆ, ಇವಾಗ ಬೈದ್ರೆ ಏನು ಪ್ರಯೋಜನ ಇಲ್ಲ, ಸುಮ್ಮನಿರಿ. ಇವಾಗ ಆ ಜೀವನ ಸರಿ ಮಾಡೋದು ನೋಡಬೇಕು, ಆಗಿರೋದ್ರ ಬಗ್ಗೆ ಬಿಟ್ಟಾಕ್ಬಿಡ್ಬೇಕು, ನೀವು ಮುಂದದು ಯೋಚನೆ ಮಾಡಬೇಕು. ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹುಡುಗನಿಗೆ. ಒಂದು ಮಾಡಬೇಕು, ಈ ಮನೆಗೆ ಹೇಳ್ದಂಗೆ ಕೇಳ್ಕೊಂಡು ಇರಬೇಕು. ಆ ರೀತಿ ಮಾಡ್ತೀನಿ ನಾನು ಒಳ್ಳೇದು ಮಾಡ್ತೀನಿ ಮನೆಗೆ. ನಿಜವಾಗ್ಲೂ ನಾನು ಒಳ್ಳೇದು ಮಾಡ್ತೀನಿ. ಗಂಡ ಹೆಂಡತಿ ಚೆನ್ನಾಗಿ ಖುಷಿಯಾಗಿ ಇರಂಗೆ ಮಾಡ್ತೀನಿ. ನನಗೆ ಆ ಹುಡುಗಿ ಜೀವನ ಸರಿ ಮಾಡೋದೇ ನನ್ನ ಮನಸ್ಸಲ್ಲಿ ಇರೋದು ಅಷ್ಟೇ. ನಾನು ಹಂಗೆ ಮಾಡೋ ಅಂಥವ್ನಲ್ಲ, ನಾನು ಒಳ್ಳೇದು ಹೇಳ್ತೀನಿ ಹೊರತು ಯಾರಿಗೂ ನಾನು ಕೆಟ್ಟೋಗ್ರಿ ಅಂತ ಹೇಳೋ ಅಂಥ ಮನುಷ್ಯ ಅಲ್ಲ ನಾನು. ಯಾರಿಗೇ ಆಗಲಿ ಹಿಂಗೆ ಚೆನ್ನಾಗಿ ಇಟ್ಕೊಂಡು ಹೋಗ್ರಪ್ಪ, ಹಿಂಗೆ ಚೆನ್ನಾಗಿರ್ರಿ ಅಂತ ಹೇಳ್ತೀನಿ ಬಿಡ್ತೀನಿ ಹೊರತು ಹಾಳಾಗ್ರಿ, ನಿಮ್ಮ ಸಂಸಾರ ಹಾಳಾಗಲಿ
ನಾನು ಯಾವುದೇ ಕಾರಣಕ್ಕೂ ನಾನು ಕೆಟ್ಟದ್ದು ಬಯಸೋ ಅಂಥವನಲ್ಲ. ಅಲ್ಲ ನೀವು ಹೇಳೋದೆಲ್ಲ ಕೇಳಿದ್ರೆ ನಮ್ಮ ಇವಂದೇನೆ ತಪ್ಪು ಅನ್ನಿಸ್ತೈತೆ. ಇವಾಗ ಅವ್ನು ಬಿಟ್ಟು ಹೋಗೋದಕ್ಕೆ ಇವತ್ತು ಅಲ್ಲ ಹುಡುಗಿ ಜಾಗದಲ್ಲಿ ಬೇರೆ ಯಾರಿದ್ರು ಅದೇ ರೀತಿ ಮಾಡೋರು ಅಂತ ಅನ್ನೋ ಆದ್ರೆ ಒಂಥರ ಬೇಜಾರು. ನೋಡಪ್ಪ ಹಿಂಗೆ ಮಾಡಿಬಿಟ್ಲಲ್ಲ ಅಂತ ಹೇಳಿ ಇನ್ಮೇಲಾದ್ರೂ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿರ್ತೀವಿ ಅನ್ನೋದಾದರೆ ಕರ್ಕೊಂಬರ್ತೀವಣ್ಣ. ನಮ್ಮ ಅಮ್ಮನ ಕೇಳಿದೀವಲ್ಲ, ಕರ್ಕೊಂಬರ್ತೀವಿ, ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ, ಚೆನ್ನಾಗಿರ್ತೀನಿ, ನಾವು ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿರ್ತೀನಿ ಎಂಬುದಾದರೆ ಕರ್ಕೊಂಡು ಬರ್ತೀವಿ. ಚೆನ್ನಾಗಿರುತ್ತಮ್ಮ. ಅವರು ತುಂಬ ಅನುಭವಿಸ್ಬಿಟ್ಟಿದ್ದಾರೆ. ಇವಾಗ ಹುಡುಗಿ ಕಣ್ಣೀರು ಹಾಕ್ಬಿಡ್ತು, ಫೋನ್ ಮಾಡಿಬಿಟ್ಟು ಬಾ ನಿಖಿಲ್ ಬಾ ನಿಖಿಲ್ ಅಂತ ಹೇಳಿ ಎಷ್ಟು ಫೋನ್ ಮಾಡಿ ಕಣ್ಣೀರು ಹಾಕ್ತು. ನೀನೇ ಯೋಚನೆ ಮಾಡು, ಒಂದು ಕ್ಷಣ ಯೋಚನೆ ಮಾಡಮ್ಮ. ಇಂಥ ಪರಿಸ್ಥಿತಿಲಿ ಆ ಹುಡುಗಿ ಇವಾಗ ಆಪ್ರೇಷನ್ ಮಾಡಿರೋ ನೋವಲ್ಲಿ ಹಿಂಗೆ ಕಣ್ಣೀರು ಹಾಕ್ಕೊಂಡು ನಿಖಿಲ್ಗೋಸ್ಕರ ತುಂಬ ಕಾಯ್ತಾ ಐತೆ ಆ ಹುಡುಗಿ ಅಂತಂದರೆ ಎಷ್ಟು ಆಸೆ ಇಟ್ಕೊಂಡಿರ್ಬೇಕು. ನಿಜವಾಗ್ಲೂ ಅಮ್ಮ, ಇವಾಗ ಅದೇನೋ ಆಗೋದಾಗ್ಬಿಟ್ಟೈತೆ. ಆ ಲೋಪರ್ ನನ್ನ ಮಕ್ಕಳು, ಊರಾಗಿರೋ ನನ್ನ ಮಕ್ಕಳು ಇಲ್ಲೋದೆಲ್ಲ ಹೇಳ್ತಾರೆ. ಅವ್ರ ಬಗ್ಗೆ ಕೇಳಬೇಡ. ಗಂಡ ಹೆಂಡತಿ ನೀವು ಚೆನ್ನಾಗಿರೋದು ನೋಡ್ಬೇಕು ಅಷ್ಟೇ. ಇನ್ನೇನು ಮಾಡ್ತೀಯಪ್ಪ, ಹೋಗು, ಹೋಗಿ ನೋಡ್ಕೊಂಡು ಬರೋಗ ಹೋಗು, ಇನ್ನೇನು ಮಾಡೋಕ್ಕಾಗುತ್ತೆ. ಇಲ್ಲೋಡಪ್ಪ, ನೀವು ಚೆನ್ನಾಗಿರ್ಬೇಕು. ನೀನು ಇಲ್ಲೋಡ ₹1 ನೀನೇನೇನು ಖರ್ಚಿಕ್ಬೇಡ, ಏನು ಬೇಡ. ಆ ಹುಡುಗಿಗೆ ನೀನು ಪ್ರೀತಿ ಸಾಕು. ನೀನೇನು ₹1 ಆ ಹುಡುಗಿಗೆ ನೀನು ದುಡ್ಡು ಕೊಡಬೇಡ. ನೀನು ಹಾಸ್ಪಿಟ್ಲ್ ಖರ್ಚು ನೋಡ್ಕೋಬೇಡ, ಏನಿಲ್ಲ. ಇವಾಗ ಅದೇ ರೀತಿ ಇರೋದು. ನೀನು ಪ್ರೀತಿ ಬಯಸ್ತಾ ಇದ್ದಾಳೆ ಹೊರತು ನಿನ್ನ ಹುಡುಗಿ ದುಡಿಯೋ ದುಡ್ಡು ಕೇಳ್ತಾ ಇಲ್ಲ, ನೀನು ಸಂಪಾದನೆ ಮಾಡಿರೋದು ಏನೋ ಆಸ್ತಿ ಕೇಳ್ತಾ ಇಲ್ಲ, ಏನಿಲ್ಲ. ಆ ಹುಡುಗಿ ಏನು ನೀನು ಪ್ರೀತಿ ಕೇಳ್ತಾ ಇದ್ದಾಳೆ. ನನಗೆ ನಿಖಿಲ್ ಬೇಕು, ನನಗೆ ನಿಖಿಲ್ ನೋಡಬೇಕು. ಇವಾಗ ನಮಗೇನೇನು ಮೋಸ ಮಾಡಬೇಕು ಅಂಬೋದೇನಿಲ್ಲಣ್ಣ. ಹುಡುಗಿಗೆ ನಾವು ಕರ್ಕೊಂಬಂದ್ವಿ, ನಾವು ಈ ಮನೆಯಾಗ ಚೆನ್ನಾಗಿರ್ಲೇಳು ಅಂತ ಹೇಳಿ ನಮ್ಮ ತಮ್ಮ ಮಾಡಿರೋ ಕೆಲಸಕ್ಕೆ ಈಗ ನಾನು ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಜೀವನ ಹಾಳು ಮಾಡಬಾರ್ದು. ಬೇಡ ಕಣೋ, ಯಾಕೆ ಕರ್ಕೊಬತ್ತಿ ಹಂಗೆ ಹಿಂಗೆ ಅಂತ ನನ್ನ ತಮ್ಮಗೆ ಹೇಳ್ಬಾರ್ದು ಅಂತ ಹೇಳಿ ನಾನು ತುಂಬ ಯೋಚನೆ ಮಾಡಿ ಹೇಳಿ ಹೋಗಪ್ಪ ಕರ್ಕೊಂಬ ಅಂತೇಳಿ ಕರ್ಕೊಂಬಂದು ನಾವು ಎಲ್ಲ ಚೆನ್ನಾಗಿ ನೋಡ್ಕೊಂಡ್ವಿ. ಆದರೆ ಹಾಳು ಮಾಡಿರೋ ಕೆಲಸ ಇವನಿಗೆ ಗೊತ್ತಾಯ್ತು. ಅದಕ್ಕೆ ಸಿಟ್ಟು ಮಾಡ್ಕೊಂಡು ಒಂದು ಜಗಳ ಮಾಡ್ಕೊಂಡು ಬಂದಿದ್ದು. ಹಿಂಗೆಲ್ಲ ಮಾಡ್ದ ಅಂತ ಹೇಳಿ ಇವಾಗ ಇವಂದು ತಪ್ಪೈತೆ. ರಾತ್ರಿ ಖಾಲಿ ಮಾಡ್ಕೊಂಡು ಬಂದ್ಮೇಲಾದ್ರೂ ಫೋನ್ ಮಾಡ್ಕೊಂಡು ಇವನು ಚೆನ್ನಾಗಿರ್ಬೇಕಾಗಿತ್ತ ಹುಡುಗಿ ಜೊತೆ. ಇವಾಗ ಅಷ್ಟೇ, ಇನ್ನೇನು ಮಾಡೋದು ನೋಡಿ, ನೋಡ್ಕೊಂಬಂದು ನಾವು ನೋಡ್ಕೊಂಡ್ರೆ ಯಾವುದಿರಲ್ಲ, ನಾವು ಚೆನ್ನಾಗಿ ನೋಡ್ಕೊಂಬನ. ಸರಿ ಆಯ್ತಮ್ಮ, ನೋಡ್ಕೊಂಬರೋದಕ್ಕೆ ಹೋಗ್ತೀವಿ. ನಾನು ಅದಕ್ಕೆ ನೀನು ಕೇಳ್ಕೊಂಡೋಗೋಣ ಅಂತ ಬಂದೆ. ಸರಿ ಆಯಿತು, ಹೋಗಪ್ಪ, ಹೋಗಿ ನೋಡ್ಕೊಂಬ. ಇನ್ನೇನು ಮಾಡೋಕ್ಕಾಗುತ್ತೆ, ಹೇಳ್ದಂಗೆ ಕೇಳ್ಬೇಕು ಅಷ್ಟೇ ನೋಡಪ್ಪ. ಈಗ ನಿನ್ನ ಮುಂದೆ ಕಿಕ್ಕೊಂಡ್ಬೇಕಾದ್ರೆ ನಾವು ಕರ್ಕೊಂಬಂದ್ರೂ ನಾಳೆ ಹೊತ್ತಾಗ ನಮ್ಮ ಹುಡುಗಿಗೆ ಏನೂ ತೊಂದರೆ ಹಾಕ್ಕೊಡೋದು ಇಲ್ಲ ಅಕ್ಕ, ನಾನು ಹೊಣೆ. ಏನೇ ಆ ಹುಡುಗಿ ಕಡೆಯಿಂದ ತೊಂದರೆ ಆದರೂ ನಾನು ಹೊಣೆ, ನಾನು ಜವಾಬ್ದಾರಿ ಅಂತ ನಾನು ಹೇಳ್ತಾ ಇದ್ದೀನಿ. ಅದನ್ನೇ ಹೇಳ್ತಾ ಇದ್ದೀನಿ ನಾನು. ನಾನೆಲ್ಲ ಆಳ್ವಾಗಿ ತಿದ್ದಿ ಹೇಳಿದ್ದೀನಿ, ಬುದ್ಧಿ ಹೇಳಿ. ಅದಕ್ಕೆ ನಾನೆಲ್ಲ ನೋಡಪ್ಪ ನೀನು ಮಾಡಿರೋ ಇದರಿಂದನ ಹಿಂಗೆ ಆಗೈತಿ ಅಂತೇಳಿ ನಾನೆಲ್ಲ ಆಳ್ವಾಗಿ ಯೋಚನೆ ಮಾಡಿದ್ದೀನಿ. ಏನು ತೊಂದರೆ ಆದ್ರೂ ನಾನು ನೋಡ್ಕೊಂತೀನಿ. ಆ ಹುಡುಗಿ ಕಡೆಯಿಂದ ಏನಾರ ತಪ್ಪಾದ್ರೆ ನನಗೆ ಹೇಳ್ರಿ. ಸರಿಯಾಗಿ ನಾಳೆ ಕೆನ್ನಿಗೆ ಬಾರಿಸಿ ನಾನು ಬುದ್ಧಿ ಹೇಳೋ ಅಷ್ಟು ಇದೈತೆ. ನಾನು ಹೇಳ್ತೀನಿ, ಅವರು ನಮ್ಮ ಮಾತು ಕೇಳೋ ನಾವು ಅವರು ಭಾಳ ದಿವಸದಿಂದ ವಿಶ್ವಾಸದಾಗಿದ್ದೀವಿ. ಅದಕ್ಕೋಸ್ಕರ ವಿಶ್ವಾಸದಲ್ಲಿ ಇರೋದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಅಷ್ಟೇ. ಇಲ್ಲ ಅಂತಂದಿದ್ರೆ ನಾನು ಹೇಳೋಂಥ ಅವರಲ್ಲ. ಅವರು ತುಂಬ ಭಾಳ ದಿವಸದಿಂದ ಅವ್ರ ಅಪ್ಪನೂ ಬರೋ ಅಂಥ ಇದರಲ್ಲಿಲ್ಲ. ಅವರು ಪಾಪ ಅವರು ಸುಮ್ಮನಾಗ್ತಾರೆ. ಅವರು ತುಂಬ ಹೆದರ್ತಾರೆ ಅವರಪ್ಪ. ಇವರೇ ಸ್ವಲ್ಪ ಅವ್ರ ಅಮ್ಮನೂ ಸ್ವಲ್ಪ ಜೋರು ಮಾಡೋದು ಅಷ್ಟೇ. ಏನಿಲ್ಲ, ನೀವು ಏನು ತಲೆ ಕೆಡಿಸ್ಕೊಬೇಡ್ರಿ. ಏನಿದ್ರು ನಾನು ನೋಡ್ಕೊಂತೀನಿ. ಹುಡುಗಿ ಕಡೆಯಿಂದ ಏನು ತೊಂದರೆ ಆದರೂ ನನಗೆ ಹೇಳ್ರಿ, ಸರಿನಾ? ನಾನಿದ್ದೀನಿ. ಸುಮ್ಮನೆ ಯಾಕೆ ನೀವು ದೂರ ಮಾಡ್ಕೊಂತೀರಾ? ಆ ಹುಡುಗಿ ತುಂಬ ಕಣ್ಣೀರು ಹಾಕ್ಬಿಡ್ತು. ಅದಕ್ಕೋಸ್ಕರ ಇಂಥ ಪರಿಸ್ಥಿತಿಲಿ ಬಂದು ನೋಡಬೇಕು ಮಾಡಬೇಕು ಅನ್ನೋದು ಇರಬೇಕು ಅಷ್ಟೇ. ಸರಿ ಆಯ್ತಕ್ಕ, ನಾನು ನೋಡ್ಕೊಂತೀನಿ ಹೇಳಿ. ನೋಡಿದ್ರಲ್ಲ ವೀಕ್ಷಕರೇ, ಹೆಂಗೆ ಅವ್ರ ಮನೆಯಲ್ಲಿ ಎಲ್ಲ ಆಳವಾಗಿ ಹೇಳ್ಬಿಟ್ಟು ನಾನೇ ಜವಾಬ್ದಾರಿ ಅಂತೇಳಿ ಒಪ್ಸಿದ್ದೀನಿ. ಸುಪ್ಪಿನ ಕರ್ಕೊಂಬರ್ತಾರೆ ಈ ಮನೆಗೆ. ಅವರು ಚೆನ್ನಾಗಿರೋ ಥರ ನಾನು ಮಾಡ್ತೀನಿ. ಎಲ್ಲ ಒಪ್ಸಿದ್ದೀನಿ. ಆ ಹುಡುಗಂಗೆಲ್ಲ ಆಳವಾಗಿ ಯೋಚನೆ ಮಾಡೋ ಥರ ಹೇಳಿದ್ದೀನಿ. ನೋಡಪ್ಪ, ಆ ಹುಡುಗಿ ಹಿಂಗೆ ಮಾಡೋದಕ್ಕೆ ಕಾರಣ ಏನು? ನೀನು ಮಾಡಿರೋ ಕೆಲಸದಿಂದ ಹಿಂಗೆಲ್ಲ ಆಗಿತ್ತು. ನೀನು ರಾತ್ರಿ ಎಲ್ಲ ಯಾಕೆ ಬಿಟ್ಟು ಹೋಗ್ಬೇಕು ಅಂತ ಎಲ್ಲ ಆಳವಾಗಿ ತಿದ್ದಿ ಬುದ್ಧಿವಾದ ಹೇಳಿದ್ದೀನಿ. ಒಪ್ಕೊಂಡಿದ್ದಾರೆ. ಸುಪ್ಪಿ ಜೀವನ ಸರಿ ಮಾಡೋ ಜವಾಬ್ದಾರಿ ನಂದು. ಬುದ್ಧಿ ಕಲಿಸಿ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಆ ರೀತಿ ಮಾಡ್ತೀನಿ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.